ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದರಿಂದ ಭಾರತಕ್ಕೆ ಸಾಸಿವೆ ಕಾಳಿನಷ್ಟು ನುಕ್ಸಾನು ಇಲ್ಲ, ಇನ್ನೂ ಲಾಭವೇ ಜಾಸ್ತಿ, ಕಳ್ಕೊಳ್ಳೋದಕ್ಕಿಂತ ಲಾಭವೇ ಜಾಸ್ತಿ. ಅನಗತ್ಯವಾದಂಥ ಹೊರೆ ಕಡಿಮೆ ಆಯಿತು ಅಂತ ಪರಿಭಾವಿಸಬೇಕು. ಆದರೆ ವೈಶ್ವಿಕ ಮಟ್ಟದಲ್ಲಿ ಇದೊಂದು ವಿವಾದಾತ್ಮಕ ವಿಷಯ ಆಗಿರುವುದರಿಂದ ಭಾರತ ಇದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗಿದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಯಾವ ಮೊಹಮ್ಮದ್ ಮುಯಿಜು ಮಾಲ್ಡೀವ್ಸ್ನ ಅಧ್ಯಕ್ಷ ಕೇವಲ 5 ದಿನಗಳ ಕಾಲ ಚೈನಾಗೆ ಹೋಗಿ ಬಂದ ತಕ್ಷಣ ತೋಳ ಇದ್ದವನು ಹುಲಿಯಾಗಿದ್ದೇನಂತ ಪರಿಭಾವಿಸಿದ್ದಾನಲ್ಲ, ಅದರ ಕುರಿತಾಗಿ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಈತನ ಅಜೆಂಡಾನೇ ಅದಾಗಿತ್ತು, ಚುನಾವಣೆಯ ಪ್ರಣಾಳಿಕೆ ಅದಾಗಿತ್ತು. ಇಂಡಿಯಾ ಔಟ್ ಅನ್ನುವಂಥ ಘೋಷವಾಕ್ಯದೊಂದಿಗೆ ಚುನಾವಣೆಗೆ ನಿಂತಿದ್ದ. ಪಕ್ಕ ಚೈನಾ ಪರವಾಗಿರುವಂಥ ಪಕ್ಷ ಇತ್ತನದು. ಇದ್ರ ಕುರಿತಾಗಿ ಹಿಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ. ಮತ್ತೆ ಅದನ್ನು ಪುನರಪಿ ಇಲ್ಲಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಸ್ತಾಪ ಮಾಡ್ತಾ ಇಲ್ಲ. ಈ ಮನುಷ್ಯ ನಮ್ಮ ಭಾರತದಿಂದ ಪಡೆದಂಥ ವಿಮಾನ ಪರಿಕರಗಳೇನಿದ್ದಾವೆ, ಆ ಏರ್ಕ್ರಾಫ್ಟ್ಗಳ ದುರಸ್ತಿಗಾಗಿ, ಅದರ ನಿರ್ವಹಣೆಗಾಗಿ ಅಲ್ಲಿಯ ಸರ್ಕಾರದ ಮನವಿಯ ಮೇರೆಗೆ ಹೋದಂಥ ನಮ್ಮ ಯೋಧರು, ಭಾರತೀಯ ಯೋಧರು, ಅವರಿಗೆ ಈಗ ಜಾಗ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಮಾರ್ಚ್ 15ರ ಗಡುವನ್ನು ಬೇರೆ ಕೊಟ್ಟಿದ್ದಾನೆ. ಸ್ವಾಮಿ, ನಮ್ಮಲ್ಲಿ ಭಾರತೀಯ ಯೋಧರಿಗೆ ಕೆಲಸ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಮ ದೇಶದಲ್ಲಿ ಆ 88 ಜನ ಪರಾಕ್ರಮಿಗಳನ್ನು ನಾವು ನೇಮಕಾತಿ ಮಾಡಿಸಿರಲಿಲ್ಲ, ನಿಯೋಜನೆಗೊಳಿಸಿರಲಿಲ್ಲ. ನಿಮ್ಮ ಪುಟಗೋಸಿ ದೇಶ ಇದೆಯಲ್ಲ, ಆ ದೇಶಕ್ಕೆ ಚೂರು ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕಳಿಸಿದ್ದು. ಹಾಗೆ ನೋಡಿದರೆ ಮುಂಚೆ ಇದ್ದಂಥವರು 77 ಜನ, ಈಗ ಅದು 88 ಜನ ಆಗಿದೆ. ಆ 88 ಜನರನ್ನು ವಾಪಸ್ ಕಳಿಸ್ಲಿಕ್ಕೆ ಕಾರಣ ಏನು ಕೊಟ್ಟಿದೆ ಅಲ್ಲಿಯ ಸರ್ಕಾರ, ಅದನ್ನು ಕೇಳಬೇಕು ನೀವು. ನಿಮ್ಮ ದೇಶ ನಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ಬಹಿಷ್ಕಾರವನ್ನು ಘೋಷಿಸಿದೆ, ಬೈಕಾಟ್ ಘೋಷಿಸಿರುವುದರಿಂದ ನಿಮ್ಮ ಭಾರತೀಯ ಸೇನಾಧಿಕಾರಿಗಳು ನಮ್ಮಲ್ಲಿ ಬೇಡ, ನಿಮ್ಮ ಯೋಧರು ನಮ್ಮಲ್ಲಿ ಇರಬೇಕಾದಂಥ ಅಗತ್ಯ ಇಲ್ಲ. ಅದಕ್ಕಾಗಿ ನಾವು ನಿಮಗೆ ಗಡುವನ್ನು ವಿಧಿಸ್ತೀವಿ, ಮಾರ್ಚ್ 15ರ ಗಡುವು. ಯಾಕೆ 2 ತಿಂಗಳ ಗಡುವು ಯಾಕೆ ಬೇಕಾಗಿತ್ತು? ನಾಳೆಯಿಂದ ಹೋಗಿ ಅಂತ ಹೇಳ್ಬೋದಿತ್ತಲ್ಲ. ಕಾರಣ ಇರ್ತದೆ, ಕಾರಣ ಬಹಳ ಮುಖ್ಯವಾದಂಥದ್ದು ಮತ್ತು ವೈಶ್ವಿಕ ಮಟ್ಟದಲ್ಲಿ ಆಲೋಚನೆ ಮಾಡಬೇಕಾದಂಥದ್ದು, ಮತ್ತು ಭಾರತಕ್ಕೆ ಹೇಗೆ ಧಕ್ಕೆಯನ್ನು ಮಾಡಬೇಕು, ಹೇಗೆ ಕಳಂಕವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಂಥ ಮುದ್ದತ್ತು ಇದು. ಏನು ಮಾರ್ಚ್ 15 ಚುನಾವಣೆ ಬರುತ್ತೆ ಭಾರತ ದೇಶದಲ್ಲಿ. ಫೆಬ್ರವರಿ ಕೊನೆಗೆ ನೋಟಿಫಿಕೇಷನ್ ಮಾಡಲಾಗತ್ತೆ. ಅದಾದ ಮೇಲೆ ಏಪ್ರಿಲ್ 11ರಿಂದ ಮೇ 11ರವರೆಗೂ 7 ಹಂತದಲ್ಲಿ ಚುನಾವಣೆ ನಡೆಯಲಿದೆ, ಲೋಕಸಭಾ ಚುನಾವಣೆಯಲ್ಲಿ. ಆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಈಗಿರುವಂಥ ಮೋದಿ ಸರ್ಕಾರವನ್ನು ಆಹಾರ ಮಾಡಬೇಕು. ಅವರು ಮೈತ್ರಿ ದೇಶಗಳ ಜೊತೆ ಹೇಗೆ ವ್ಯವಹಾರವನ್ನು ಇಟ್ಕೊಂಡಿದ್ದಾರೆ ನೋಡಿ ಅಂತ ಎಲ್ಲರೆದುರಿಗೂ ಸಾರಬೇಕು. ಮಾಲ್ಡೀವ್ ಜೊತೆ ಹದಗೆಟ್ಟು ಹೋಗಿದೆ ನೋಡಿ ಭಾರತದ ಜೊತೆ ಸಂಬಂಧ ಅಂತ ಸಾರಿ ಹೇಳಬೇಕು. ಅದಕ್ಕಾಗಿ ನೀಡಿದಂಥ ಗಡುವು. ಈ ಗಡುವನ್ನು ಕೊಟ್ಟವರು ಯಾರು? ಮೊಹಮ್ಮದ್ ಮುಯಿಜು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಸೋನಿಯಾ ಗಾಂಧಿಯವರು ಹಿಂದುಗಡೆ ನಿಂತು ಮುಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಎಂದು ಹೇಳ್ಕೊಂಡು ಓಡಾಡ್ತಾ ಇದ್ರು, ಅದೇ ರೀತಿ ಒಂದು ಕಡೆ ಕ್ಸಿ ಜಿನ್ಪಿಂಗ್ ಅನ್ನುವಂಥ ಒಬ್ಬ ದುಷ್ಟ ನೀಚ ಚೈನಾದಲ್ಲಿ ಕುಳಿತುಕೊಂಡು ಭಾರತದ ವಿರುದ್ಧ ಮಾಡ್ತಾ ಇರುವಂಥ ಷಡ್ಯಂತ್ರ. ಎರಡನೇದು, ಭಾರತದಲ್ಲಿರುವಂಥ ವಿರೋಧ ಪಕ್ಷಗಳಲ್ಲಿರುವಂಥವರು ಇವರ ಜೊತೆ ಮಾಡಿಕೊಂಡಿರುವಂಥ ಒಳ ಒಪ್ಪಂದಗಳ ಮೋಡ ಸಪರಂಡಿಯ ಪರಿಣಾಮವಾಗಿ ಇಂಥದ್ದೊಂದು ಹೇಳಿಕೆಯನ್ನು ಈಗ ಮಾಲ್ಡೀವ್ಸ್ ಕೊಟ್ಟಿದೆ. ನಿಮ್ಗೆ ಈಗಾಗಲೇ ಹೇಳಿದೆ, ನಮ್ಮ ಹುಬ್ಬಳ್ಳಿಯ ಅರ್ಧ ಭಾಗದಷ್ಟು ಇಲ್ಲ ಅದು ಅಂತ. ಅದಕ್ಕೊಬ್ಬ ದೇಶ, ಅದಕ್ಕೆ ಒಂದು ದೇಶ ಅಂತ ಕರೆಯೋದು, ಅದಕ್ಕೊಬ್ಬ ರಾಷ್ಟ್ರಪತಿ, ಅಲ್ಲಿ 2 ಪಕ್ಷಗಳು, ಅವ್ರದ್ದು ಚುನಾವಣೆ ಮತ್ತು ಅವ್ರದ್ದೇ ಆದಂಥ ಕಾನೂನುಗಳು. ಅದಕ್ಕೆ ಭಾರತದಂಥ ಬಲಿಷ್ಠ ದೇಶ, ಅದರ 1000 ಪಟ್ಟು ದೊಡ್ಡದಾದಂಥದ್ದು, ಅದರಿಂದ ಲಾಭವನ್ನು ಪಡ್ಕೊಂಡಂಥ ದೇಶ ಭಾರತದಿಂದ ಇವತ್ತು ಈ ಮಾತನ್ನು ಹೇಳ್ತಾ ಇದೆ. ಇವರಿಗೆ ಕೋವಿಡ್ ಸಂದರ್ಭದಲ್ಲಿ ಲಸಿಕೆ ಒದಗಿಸಿದ್ದು ಭಾರತ. 2018ರಲ್ಲಿ 109 ಕೋಟಿ ರೂಪಾಯಿಗಳನ್ನು ಕೊಟ್ಟದ್ದು ಭಾರತ. 2023ರಲ್ಲಿ ಇದೇ ವರ್ಷಕ್ಕೆ ಕಳೆದ ವರ್ಷ ಇವರಿಗೆ 800 ಕೋಟಿ ರೂಪಾಯಿಗಳ ನೆರವನ್ನು ಒದಗಿಸಿದ್ದು ಭಾರತ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ನಿಲ್ಲದ ಹಾಗೆ ಸಹಾಯ ಮಾಡಿದ್ದು ಭಾರತ. ಇಷ್ಟೆಲ್ಲ ಇದ್ದಾಗ್ಯೂ ಈಗ ಚೈನಾ ಜೊತೆಗೆ ಸೇರಿದೆ ಅನ್ನುವಂಥ ಕಾರಣಕ್ಕೆ ಮತ್ತು 20 ಅಗ್ರಿಮೆಂಟ್ಗಳಿಗೆ ಸಹಿ ಹಾಕಿರುವ ಕಾರಣಕ್ಕೆ 20 ಒಪ್ಪಂದಗಳನ್ನು ಮಾಡಿಕೊಂಡಿದೆ ಚೈನಾ ಇವ್ರ ಜೊತೆ. ಈಗ ಮುಸಲ್ಮಾನ ರಾಷ್ಟ್ರ, ನೀವು ನೋಡಬೇಕು ಮಾಲ್ಡೀವ್ಸು,
ಆದರೆ ಚೈನಾದಲ್ಲಿ ಮುಸಲ್ಮಾನರನ್ನು, ಅಲ್ಲಿಯ ಮಸೀದಿಗಳನ್ನು ಪಾಯ್ಖಾನೆ ಮಾಡಿಕೊಂಡಿದ್ದಾರೆ, ಅಲ್ಲಿ ಮುಸಲ್ಮಾನರನ್ನು ಬಹಿಷ್ಕರಿಸಿದ್ದಾರೆ, ಅವರ ಬದುಕನ್ನು ನರಕ ಮಾಡಿದ್ದಾರೆ. ಅದರ ಬಗ್ಗೆ ಮೊಹಮ್ಮದ್ ಮುಯಿಜು ಒಂದು ಮಾತು ಮಾತಾಡೋದಿಲ್ಲ. ಸಹಾಯ ಪಡೆದ ದೇಶದ ವಿರುದ್ಧ ಕೃತಜ್ಞನಾಗಿದ್ದಾನೆ. ನಮ್ಮ ವಿದೇಶಾಂಗ ಸಚಿವಾಲಯ ಇದೆಯಲ್ಲ, ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಆ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.